ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಿಮಿತ್ತ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮಕ್ಕೆ ನಡೆದ ಕಲಾವಿದರ ಆಯ್ಕೆ ಪ್ರಕ್ರಿಯೆ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆ ರಚನೆಯಾದ ಬಳಿಕ ಸರ್ಕಾರದ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ತೆರೆಯಲಾಗುತ್ತಿದೆ. ಹೀಗೆ ದಿನಾಂಕ 18ರಂದು ಭಾರತ ಸೇವಾದಳದ ಜಿಲ್ಲಾ ಕಚೇರಿಯನ್ನ ಉದ್ಘಾಟಿಸಲಾಗಿದೆ. ಹೌದು, ಬಳ್ಳಾರಿ ರಸ್ತೆ ಸರ್ದಾರ್ ಪಟೇಲ್ ಸ್ಮಾರಕ ಸರ್ಕಾರಿ ಹಿರಿಯ ಪ್ರೌಢಶಾಲಾ ಆವರಣದಲ್ಲಿ ಭಾರತ ಸೇವಾದಳದ ಜಿಲ್ಲಾ ಕಚೇರಿಯನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯಿಂದ ಜಿಲ್ಲಾ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ ಸಾಲಿ ಸಿದ್ದಯ್ಯ ಸ್ವಾಮಿಗಳಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಜಿಲ್ಲಾ ಕಚೇರಿಯನ್ನ ಉದ್ಘಾಟಿಸಲಾಯಿತು. Ready, 1, 2, 3. Aye, sir. ಬನ್ನಿ ಸರ್, ನೀವೆಲ್ಲ ಟೀಚರ್ಸ್ ಎಲ್ಲ ಬಂದಿದ್ದೀರಿ. ಸರ್ ಕ್ಯಾಪ್ ಹಾಕಿ. ಮೇಡಮ್ ಇಲ್ಲಿ ನೋಡಿ ಸರ್, ಒಬ್ರು ಯಾರನ್ನ ತೆಗೆದು ಹಾಕ್ತು ಬಿಡಿ ಸರ್, ನಾವನ್ನ ಕೊಡ್ತೀನಿ. ನೀವು ಆಗಲೆಲ್ಲ ಎಲ್ಲ ಬರುತ್ತೆ ಸರ್. ಕಳೆದೆರಡು ವರ್ಷಗಳ ಹಿಂದೆಯೇ ಅನಂತಶಯನಗುಡಿ ರೈಲ್ವೆ ಮೇಲು ಸೇತುವೆ ನಿರ್ಮಿಸಲು ಪ್ರಾರಂಭಿಸಲಾಗಿದೆ. ಈವರೆಗೂ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಹೌದು, ಈ ಅಂಶವನ್ನ ಮನಗಂಡ ಡಿವೈಎಸ್ಪಿ ಮಂಜುನಾಥ್ರವರು ಸ್ಥಳಕ್ಕೆ ಭೇಟಿ ನೀಡಿ ವಾಹನಗಳ ದಟ್ಟಣೆ ಹಾಗೂ ಸೇತುವೆ ಕಾಮಗಾರಿ ಕುರಿತು ಮಾಹಿತಿ ಪಡೆದರು. ಇದೇ ತಿಂಗಳು 28ರಿಂದ 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ.
ವಾಹನಗಳ ಮೂಲಕ ಹಂಪಿ ಉತ್ಸವಕ್ಕೆ ಬರುವ ನೋಡುಗರ ಸಂಖ್ಯೆ ಹೆಚ್ಚಾಗಲಿದೆ. ಇದರಿಂದ ಅನಂತಶಯನಗುಡಿ ರೈಲ್ವೆ ಗೇಟ್ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಂಪಿ ಹಾಗೂ ಕಮಲಾಪುರದತ್ತ ಸಾಗಲು ಈಗಾಗಲೇ ಪರ್ಯಾಯ ರಸ್ತೆಯ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಪೊಲೀಸ್ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳೊಂದಿಗೆ ಸಹಕರಿಸಬೇಕೆಂದು ಡಿವೈಎಸ್ಪಿ ಮಂಜುನಾಥ್ ರವರು ಸಾರ್ವಜನಿಕರಲ್ಲಿ ಕೋರಿಕೊಂಡಿದ್ದಾರೆ. ಚಲುವಾದಿಕೇರಿಯಲ್ಲಿ ಹಿರೇದೇವತಮ್ಮನವರ ನೂತನ ದೇಗುಲವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಗಂಗಾ ಪೂಜೆ ನಡೆಸಿ ಹಿರೇದೇವತಮ್ಮನ ಶಿಲಾಮೂರ್ತಿಯ ಮೆರವಣಿಗೆ ನಡೆಸಲಾಯಿತು. ಹೀಗೆ ಎಲ್ಎಲ್ಸಿ ಕಾಲುವೆಗೆ ಆಗಮಿಸಿದ ಚಲುವಾದಿಕೇರಿ ಭಕ್ತ ಸಮೂಹವು ಗಂಗಾ ಪೂಜೆ ನಡೆಸಿ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಹಿರೇದೇವತಮ್ಮನ ಶಿಲಾಮೂರ್ತಿಯೊಂದಿಗೆ ಗಂಗಾ ಪೂಜಾ ಮೆರವಣಿಗೆ ನಡೆಸಲಾಯಿತು.
ಭಕ್ತರ ಸಹಕಾರದಿಂದ ನೂತನ ದೇವಸ್ಥಾನ ನಿರ್ಮಿಸಲಾಗಿದ್ದು ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತಿದೆ ಎಂದು ಚಲುವಾದಿಕೇರಿ ಮುಖಂಡರು ತಿಳಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಹೊಸಪೇಟೆಯಲ್ಲಿ ಚಲುವಾದಿಕೇರಿಯ ಯಾವಾಗ ಹೊಸಪೇಟೆಯಲ್ಲಿ ಚಲುವಾದಿಕೇರಿ ಸ್ಥಾಪನೆ ಆಯಿತು ಅವಾಗ ಇದ್ದಿದ್ದು ಒಂದು ದೇವದ ಗುಡಿ. ಇವಾಗ ಹೊಸದಾಗಿ ಚಲುವಾದಿಕೇರಿ ಯಜಮಾನರು ಯುವಕರು ಜನಾಂಗದವರೆಲ್ಲ ಹೊಸ ಗುಡಿ ಕಟ್ಟಿಸಿ ಹೊಸ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ನಮ್ಮದು ಹೊಸಪೇಟೆಯ ವಿಶೇಷ ಅಂದರೆ ನಮ್ಮ ಚಲುವಾದಿಕೇರಿಯಲ್ಲಿದ್ದಂಗ ಬೇರೆ ಕೆರೆಯಲ್ಲಿ ಇದೆಯವನು ಗೊತ್ತಿಲ್ಲ. ನಮ್ಮ ಚಲುವಾದಿಕೇರಿಯಲ್ಲಿ 5 ಗುಡಿಗಳಿದ್ದಾವೆ. ಒಂದೊಂದು ಗುಡಿ ಒಂದೊಂದು ವಿಶೇಷತೆ ಐತೆ. ಒಂದು ಹಿರಿದೇವದ ಗುಡಿ ದಸರಾ ಹಬ್ಬಕ್ಕೆ ಒಳ್ಳೆ ವಿಜೃಂಭಣೆಯಿಂದ ಹಬ್ಬ ಮಾಡ್ತೀವಿ. ಒಂದು ತಾಯಮ್ಮ ಗುಡಿ ಉಗಿದ ಹಬ್ಬಕ್ಕೆ ಒಳ್ಳೆ ವಿಜೃಂಭಣೆಯಿಂದ ಹಬ್ಬ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಭೀಮರಾಯನ ಗುಡಿ ಜಯಂತಿ ನಾಗರಮಸಿಗೆ ವಾರ್ಷಿಕೋತ್ಸವ ಮಾಡ್ತೀವಿ. ಮಲ್ಲನ ಗುಡಿ ಭಾರತ ತುಣಿಗೆ ಒಳ್ಳೆ ವಿಜೃಂಭಣೆಯಿಂದ ಉತ್ಸವ ಮಾಡ್ತೀವಿ. ಆಮೇಲೆ ಈಶ್ವರನ ಗುಡಿ ಶಿವರಾತ್ರಿಗೆ ಒಳ್ಳೆ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತೀವಿ. ಇದು ನಮ್ಮ ಚಳವಳಿಕೆಗೆ ಒಂದು ವಿಶೇಷವಾದ ಒಂದು ಜನಾಂಗದ ಒಂದು ಹಬ್ಬ ಆಗಿದ್ದಕ್ಕೆ ಆ ಹಬ್ಬಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆ ಆ ಜನಾಂಗಕ್ಕೆಲ್ಲ ದೈವ ಕಲ್ಲಿದ್ದ ಸುಖ ಸಂತೋಷಿ ಇರಬೇಕಂತ ನಾನು ಯಜಮಾನರ ಪರವಾಗಿ ನಾನೊಂದು ಹೇಳಿ ಮಾತನಾಡ್ತೇನೆ. ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ, ರಿಟೈರ್ಡ್ ಹೆಲ್ತ್ ಇನ್ಸ್ಪೆಕ್ಟರ್. ಮೊರೋವರ್ ನಾನು ಚಲುವಾದಿಕೇರಿ ಯಜಮಾನರಲ್ಲಿ ನಾನು ಒಬ್ಬ. ಈಗ ನಾವು ಮುಖ್ಯವಾಗಿ ಇಲ್ಲಿ ಗಂಗೆ ಪೂಜೆ ಬಂದಿದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಚಲುವಾದಿಕೇರಿಯಲ್ಲಿ ಪುರಾತನ ಒಂದು ಹಿರೇ ದೇವತೆ ಮತ್ತು ರೇಣುಕೆಲ್ಲಮ್ಮನ ಗುಡಿ ಒಂದು 2 ಮೊದಲು ಕಟ್ಟಿಗೆ ವಿಗ್ರಹ ಇದ್ದು ಈ ಹಿರೇ ದೇವತೆ ಶಿಲಾ ವಿಗ್ರಹ ಮಾಡ್ತಿದ್ದೀವಿ. ರೇಣುಕೆಲ್ಲಮ್ಮಂದು ಆಲ್ರೆಡಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ದಸರಾ ಹಬ್ಬ ಮಾಡ್ಬೇಕಂದ್ರೆ ಆಯಮ್ಮ ಮುಖ್ಯವಾಗಿ ಬೇಕು. ಕಟ್ಟಿಗೆ ವಿಗ್ರಹ ಆಯಮ್ಮ ಪಲ್ಲಕ್ಕಿ ಕೊಂಡ್ಬಿಟ್ಟಾಳ, ಆಯಮ್ಮದಲ್ಲ ಮುಗಿಸಿದ್ದೀವಿ. ಈಗ ಹಿರೇ ದೇವತೆ ಶಿಲಾ ವಿಗ್ರಹದಿಂದ ಆಯಮ್ಗೆ ಶಾಸ್ತ್ರೋಕ್ತವಾಗಿ ಅಂತಿಮ ಸಮಯ ಕಡೆಯಿಂದ ಜಲವಾಸ